ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಹೈಕಮಾಂಡೇ ಬದಲಾವಣೆ ಮಾಡಬೇಕಲ್ವೇನ್ರಿ? ಮುಖ್ಯಮಂತ್ರಿಯನ್ನು ಇಲ್ಲಿರೋರು ಯಾರು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅಂಥೇಳಿ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ವಲ್ರಿ? ಇದೊಂದು ಮತ್ತೆ ಈ ಡೈಲಾಗ್ ಕೂಡ ಕೇಳ್ತಾ ಇರ್ತೀವಿ ನಾವು ರಾಜಕೀಯ ವಲಯದಲ್ಲಿ. ಮುಖ್ಯಮಂತ್ರಿ ಹುದ್ದೆ ಎಲ್ರಿ ಖಾಲಿ ಇದೆ? ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಅದಕ್ಕೆ ಅಪಾಯಿಂಟ್ ಮಾಡೋಕ್ಕೆ ಆ ಜಾಗನೇ ಖಾಲಿ ಇಲ್ವಲ್ಲ? ಒಬ್ಬರು ಕೂತಿದ್ದಾರಲ್ಲ ಅಲ್ಲಿ, ಅವ್ರು ಎದ್ದು ಹೋಗಿಲ್ವಲ್ಲ ಆ ಜಾಗದಲ್ಲಿ ಒಬ್ಬರು ಕೂತಿದ್ದಾಗ ನಾವು ಹೇಗೆ ಅದನ್ನು ಅಪಾಯಿಂಟ್ ಮಾಡೋದು? 5 ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರೆ, ರಾಜ್ಯದಲ್ಲಿ ಯಾವ ಕ್ರಾಂತಿ ಕೂಡ ಆಗಲ್ಲ ಅಂಥೇಳಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನಾವು ಗೆರೆ ಯಾರು ಅವ್ರ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ನನ್ನ ವಿಶ್ವಾಸ ಇದೆ, ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್. ನೋಡಿ ಸರ್, ಯಾವ ಕ್ರಾಂತಿ ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಒಂದು ಕಡೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ ಶನಿವಾರ, ಅದಕ್ಕಿಂತ ಮುಂಚೆನೇ ಡಿ ಕೆ ಶಿವಕುಮಾರ್ ಅವರು ಶುಕ್ರವಾರವೇ ದೆಹಲಿಗೆ ಹಾರ್ತಾ ಇದ್ದಾರೆ. ಇದ್ರ ಮಧ್ಯೆ ಅಂಥದ್ದು ಚಾನ್ಸೇ ಇಲ್ಲ, 5 ವರ್ಷ ಇವರೇ ಸೇಮ್ ಅಂತೇಳಿ ಜಮೀರ್ ಅಹಮದ್ ಮಾತಾಡ್ತಾ ಇದ್ದಾರೆ ಒಂದು ಕಡೆ. ಸೊ ಈ ಬಾರಿ ಈ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸಬಹುದಾಗುತ್ತಾ ಮುಂದಿನ 2.5 ವರ್ಷಗಳ ಕಾಲದ ಅವಧಿಯಲ್ಲಿ ಅಂತ? ರಮಕಾಂತ್, ನಿನ್ನೆ ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ. ಅಂದರೆ ತಮಿಳುನಾಡಿನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಮೈಸೂರಿನಿಂದ ಅವರು ತೆರಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವರನ್ನು ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿರೋದ್ರಿಂದ ಸ್ವಾಗತ ಮಾಡಬೇಕಾಗಿತ್ತು, ಸ್ವಾಗತವನ್ನು ಮಾಡಿದ್ರು. ನಂತರ ರಾಹುಲ್ ಗಾಂಧಿ ಅವರು ತಮಿಳುನಾಡಿಗೆ ಭೇಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮೈಸೂರಿನಿಂದ ದೆಹಲಿಗೆ ತೆರಳಬೇಕು. ಆಗ ಮತ್ತೆ ಮೈಸೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಆಗ ಇಬ್ಬರು ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಅತ್ಯಲ್ಪ ಅವಧಿ, ಕೇವಲ 1-2 ನಿಮಿಷಗಳ ಅವಧಿ ಅಷ್ಟೇ ಅಲ್ಲಿ ಸಿಕ್ಕಿರುತ್ತೆ. ಹೆಚ್ಚಿನ ಮಾತನಾಡೋದಕ್ಕೆ ಅಲ್ಲಿ ಅವಕಾಶಗಳಿರೋದಿಲ್ಲ. ಒಂದು ಕಡೆ ಇಬ್ಬರು ನಾಯಕರು ನೀವು ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕಿವಿ ಮಾತನ್ನು ಹೇಳ್ತಾರೆ. ಇದರ ಜೊತೆಗೆ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಅವರನ್ನು ಕರೆದು ಸ್ವಲ್ಪ ದೂರ ಹೋಗಿ ಅವರ ಜೊತೆ ಗುಸುಗುಸು ಮಾತನಾಡ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವರ ಜೊತೆ ಬಂದು ಮತ್ತೆ ಮಾತುಕತೆಯನ್ನು ನಡೆಸ್ತಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಏನು CM ಬದಲಾವಣೆಯ ವಿಚಾರ, ಸಂಪುಟ ಬದಲಾವಣೆಯ ವಿಚಾರಗಳು ಚರ್ಚೆ ಇರುವಂತಹ ಸಂದರ್ಭದಲ್ಲೇ ಪ್ರತ್ಯೇಕವಾಗಿ ಇಬ್ಬರ ಜೊತೆ ಅವರು ಮಾತನಾಡುವಂಥದ್ದು ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಆ ಕಾರಣಕ್ಕೆ ಮತ್ತೆ ರಾಜ್ಯದಲ್ಲಿ CM ಬದಲಾವಣೆಯ ಚರ್ಚೆಗಳಿಗೆ ಒಂದು ರೀತಿ ಪುಷ್ಟಿಯನ್ನು ಕೊಟ್ಟಂತೆ. ಸೊ ಹಾಗಾಗಿ 16ರಂದು ನಾನು ದೆಹಲಿಗೆ ತೆರಳ್ತಾ ಇದ್ದೇನೆ ಅಂತೇಳಿ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 16ರಂದು ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ವೀಕ್ಷಕರ ಸಭೆಯನ್ನು ಕರೆಯಲಾಗಿದೆ. ಅಸ್ಸಾಂನ ವೀಕ್ಷಕರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನೇಮಕ ಮಾಡಲಾಗಿದೆ. ಅದರ ನೆಪದಲ್ಲಿ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಸಮಯವನ್ನು ಕೊಟ್ಟು ಭೇಟಿ ಮಾಡಿದ್ದೇ ಆದರೆ ಆಗ ಸುದೀರ್ಘವಾಗಿ ಸಮಯ ಸಿಗುತ್ತೆ. ಸುಮಾರು ಒಂದು 10-15 ನಿಮಿಷ ಮಾತನಾಡೋದಕ್ಕೆ ಅವಕಾಶಗಳು ಸಿಕ್ಕಿದ್ದೇ ಆದರೆ ಆಗ ತಮ್ಮ ಆಸೆ, ಅನಿಸಿಕೆ, ಅಭಿಪ್ರಾಯ ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗತ್ತೆ. ಅಂತಹ ಒಂದು ಸನ್ನಿವೇಶ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಬರುತ್ತಾ ಹೇಗೆ ಅನ್ನುವಂಥದ್ದು ಇಲ್ಲಿ ಮುಂದಿರುವಂಥ ಕುತೂಹಲ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಶನಿವಾರ ದೆಹಲಿಗೆ ತೆರಳ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ದೆಹಲಿಗೆ ತೆರಳಿ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲೂ ಕೂಡ ಅದೇ ಕುತೂಹಲ ಬರುತ್ತೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ, ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಏನಾದರೂ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರಾ ಅನ್ನುವಂಥ ಚರ್ಚೆಗಳು ಇಲ್ಲಿ ಶುರುವಾಗ್ತಾ ಇದೆ. ಆದರೆ ಪ್ರಸಕ್ತ ಸನ್ನಿವೇಶವನ್ನು ನೋಡಿದ್ರೆ ಅಂತಹ ಸ್ಥಿತಿ ಸದ್ಯಕ್ಕೆ ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪಂಚರಾಜ್ಯ ಚುನಾವಣೆಗಳು ಒಂದು ಕಡೆ ಎದುರಾಗಿದ್ರೆ ಮತ್ತೊಂದು ಕಡೆ ನರೇಗಾ ವಿಚಾರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಳ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ. ಸೊ ಆ ಕಡೆ ಹೆಚ್ಚಿನ ಗಮನವನ್ನು ವರಿಷ್ಠರು ಕೇಂದ್ರೀಕರಿಸಿರೋದ್ರಿಂದ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಚಾರದ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಹರಿಸ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆದರೂ ಕೂಡ ಈ ಒಂದು ಭೇಟಿ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.